ಗಪ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ 4:30ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ಮನೆಗೆ ಸ್ಪೆಷಲ್ ಆಗಿರುವಂಥ ವ್ಯಕ್ತಿಗಳು ಬಂದಿದ್ದಾರೆ. ಸೊ ಇಲ್ಲಿದ್ದಾರೆ ನೋಡಿ. ಸೊ ಏನಂದರೆ ಇವ್ರನ್ನ ಊರಿಂದ ಕರ್ಸ್ಕೊಂಡಿದ್ದೀನಿ. ಯಜಮಾನ್ರದ್ದು ಸೊ ಮೀಟಿಂಗ್ ಇತ್ತು ಅಂತ ಇವತ್ತು ಬೆಂಗಳೂರು ಕೊಟ್ಟಿದ್ದಾರೆ. ಹಾಗಾಗಿ ಒಂದು 3 ಡೇಸ್ ಆಗುತ್ತೆ ಬರೋದು. ಹಾಗಾಗಿ ಇವ್ರನ್ನ ಊರಿಂದ ಕರ್ಸ್ಕೊಂಡಿದ್ದೀನಿ. ನಾನು ಒಬ್ಬಳೇ ಆಗ್ತೀನಿ ಅಂತ ಹೇಳ್ಬಿಟ್ಟು ಇವರಿಬ್ಬರನ್ನ ಕರ್ಸ್ಕೊಂಡಿದ್ದೀನಿ. ಹಾಗೆ ಬಹಳ ದಿನ ಆಯಿತು ಇಲ್ಲಿಗೆ ಬರದೇ ಇರೋದು. ಸ್ವಲ್ಪ ಒಂದು 3 ಡೇಸ್ ಆರಾಮ್ಸೆ ಹೇಗೆ ಎಂಜಾಯ್ ಮಾಡಲಿ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಬಂದರು, ಒಂದು ಹಾಫ್ ಆನ್ ಅವರ್ ಆಯ್ತು ಅಷ್ಟೇ. ಸೊ ನಾನು ಕೂಡ ಇವಾಗ ತಲೆ ಸ್ನಾನ ಮಾಡಿದೆ. ಸೊ ಇಲ್ಲಿ ಅಪ್ಪು ಆಡ್ತಿದ್ದೆ ನೋಡಿ. ಬಂದಂದರೆ ಮನೆ ಫುಲ್ ಆಟ ಸಾಮಾನು. ಬಂದ ತಕ್ಷಣ ಗಾಡಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಗಾಡಿ ತೊಗೊಂಬಂದಿಟ್ಟ. ಇಷ್ಟೊತ್ತನ ಆಟ ಆಡ್ದ. ಸೊ ಇನ್ನು ಅವ್ರು ಬರ್ತಾರೆ. ಅವ್ರು ಬರೋಷ್ಟೊತ್ತಿಗೆ ನಾನು ಸ್ವಲ್ಪ ಅವ್ರದ್ದು ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕು. ಕೆಲವೊಂದು ಬಟ್ಟೆಗಳೆಲ್ಲ ಇಡಬೇಕು. ಒಂದು 3 ಡೇಸ್ ಆಗುತ್ತಂತೆ. ಬಟ್ ಇದೇ ಫಸ್ಟ್ ಟೈಮ್ ಅವರು 3 ಡೇಸ್ ಹೋಗ್ತಾ ಇರೋದು. ಪ್ರತಿ ಸರ್ತಿ ಹೋದಾಗೆಲ್ಲ ಒಂದು ದಿನ ಅಥವಾ 2 ದಿನ. ಇವತ್ತು ಹೋದ್ರು ಅಂದರೆ ನಾಳೆ ಒಂದಿನ ಮೀಟಿಂಗ್ ಮುಗಿಸ್ಕೊಂಡು ನಾಳೆ ನೈಟ್ ಕೂತ್ಕೊಂಡ್ರು ಅಂದರೆ ಮಾರನೇ ದಿನ ಬಂದು ಇಲ್ಲಿಗೆ ರೀಚ್ ಆಗ್ತಿದ್ರು. ಬಟ್ ಇವಾಗ 3 ದಿನ ಇದೆ ಅಂತೆ. ಹಾಗಾಗಿ 3 ದಿನ ನನಗೊಬ್ಬಳಿಗೆ ಇರೋದಕ್ಕೆ ಬೇಜಾರು. ಆ್ಯಂಡ್ ಹಾಗಾಗಿ ಇವ್ರನ್ನ ಕರ್ಸ್ಕೊಂಡಿದ್ದೀನಲ್ಲ, ಆರಾಮ್ಸೆ ಆಗಿರ್ಬೋದು. ಎಷ್ಟು ದಿನ ಅದನ್ನು ಹೋದ್ರೂ ಕೂಡ ನಡೆಯುತ್ತೆ. ಸೊ ಗೈಸ್, ಬನ್ನಿ ಇವಾಗ ಸ್ವಲ್ಪ ಊಟ ಮುಗಿಸ್ಕೊಂಡು ಆ್ಯಂಡ್ ಮತ್ತು ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಹಾಯ್ 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 ನೀವು ಹಾಯ್ ಅನ್ರಿ. ಹಾಯ್ ಹಾಯ್. ಟಯರ್ಡ್ ಆಯ್ತು. ಇಲ್ಲಿ ನಡ್ಕೊತ ಬರೋದ್ರೆ ಸ್ವಲ್ಪ ಇಲ್ಲಿಗೆ ಬರಬೇಕು ಅಂದರೆ ಸ್ವಲ್ಪ ನಡಿಬೇಕು. ಆ್ಯಂಡ್ ಆಟೋ ಬರಲ್ಲ ಇಲ್ಲಿಗೆ. ಒಂದು ಕಿಲೋಮೀಟ್ರ್ ಆಗ್ಬೋದು. 1 ಕಿಲೋಮೀಟರ್ ಹೈಸ್ಕೂಲ್ ಸಾಲಿತಲ್ಲ ಅಷ್ಟಾಗ್ಬೋದು. ಅದ್ರಾಗ ಲಗೇಜ್ ಇದೊಂದು ದೊಡ್ಡ ಲಗೇಜ್. ಅಲ್ಲಿ ಬೆಸ್ಟ್ ರಾಮ ಮಂದಿರದಿಂದ ನಮ್ಮ ಮನೆಗೆ ಬರೋದಕ್ಕೆ 1 ಕಿಲೋಮೀಟರನ್ನು ಆಗುತ್ತೆ. ಬಟ್ ಅಲ್ಲಿಂದ ನಡ್ಕೊಂಡು ಬಂದ್ರಂತ. ಹಾಗಾಗಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಅದರಲ್ಲಿ ನಾನು ಲಗೇಜ್ ಏನೂ ತೊಗೊಂಬರ್ಬೇಡ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನಮ್ಮಲ್ಲಿ ನಾನೂ ಬಟ್ಟೆ ಇರುತ್ತೆ, ಅವ್ರಿಗೆ ಎಲ್ರಿಗೂ ಬರುತ್ತೆ ನನ್ನ ಬಟ್ಟೆ. ಹಾಗಾಗಿ ಲಗೇಜ್ ಏನಿಲ್ಲ. ಸೊ ಕೆಲವೊಂದು ಏನು ತೊಗೊಂಬಂದಿದ್ದೀರಿ, ಸೊ ಅವ್ರು ಏನು ತೊಗೊಂಬಂದಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ. ಆ್ಯಂಡ್ ಸ್ವಲ್ಪ ಫ್ರೆಶ್ ಅಪ್ ಆಗಲಿ, ಆಮೇಲೆ ಎನರ್ಜಿ ಬರುತ್ತೆ. ಆ್ಯಂಡ್ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಓನು ಹಾಂ ಏಯ್ ಅಲ್ಲಿ ಹೆಂಗೆ ಆಗುತ್ತೆ ಹಾಕಿ. ಏನು ಹಾಂ ಲೈಟ್ ಬಿದ್ದದ? ಎಲ್ಲಿ ಇಲ್ಲಿ ಏನು ಯಾರು ಜುಟ್ಟು ಹಾಕೊಂಡಿದ್ದಪ್ಪ? ಜುಟ್ಟು ಯಾರು ಹಾಕ್ಯಾರ ಜುಟ್ಟ? ಯಾರು ಮಮ್ಮಿ ಅಕ್ಕೆ ಜುಟ್ಟ? ಎಲ್ಲಂದ ಕೇಳಿ ಹೊಡಮ್ ತೋರಿಸು. ಮ್ಯಾಲೆ ಕೇಳೇನು? ಮೂಗಿಲ್ಲ ತೋರಿಸಿ. ನಿಂದು ಮೂಗು ತೋರ್ಸತ್ತಿ. ಮೂಗಂತ ತೋರಿಸಿಲ್ಲದ? ಮೂಗೆಲ್ಲ ತೋರ್ಸಪ್ಪ. ಚಾಕಿ ಕೊಡ್ತಾವಲ್ಲೇ, ಇಲ್ಲ ಅಂದ್ರೆ ಕೊಡಲ್ಲ ನೋಡು. ಮೂಗು ತೋರಿಸಿಲ್ಲ. ಮೂಗಿಲ್ಲ ಅವನಿಗೆ. ಬೀಳ್ತಿ.
ಆ್ಯಂಡ್ ಮಕ್ಕಳು ಕೂಡ ಬಂದರು. ಅವರು ಫುಲ್ ಖುಷಿಯಾಗಿಬಿಟ್ರು. ಇವ್ರು ಬಂದರು ಅಂದರೆ ಫುಲ್ ಖುಷಿಯಾಗಿಬಿಡ್ತಾರೆ. ಅವರಿಗೆ ಯಾರೂ ಬೇಕಾಗಿಲ್ಲ. ಬೆಳಗ್ಗೆಯಿಂದ ಹೇಳ್ತಾ ಇದ್ರು ಯಾರಾದರೂ ಬರ್ತಾರೆ ಮಮ್ಮಿ, ಯಾರಾದರೂ ಬರ್ತಾರ ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮಗೆ ಸ್ವಲ್ಪ ಸುಜ್ಜು ಅಂದರೆ ತುಂಬ ಇಷ್ಟ. ಅವಳು ಬಂದಂದರೆ ತುಂಬ ಖುಷಿ ಪಡ್ತಾರೆ. ಆ್ಯಂಡ್ ಅಪ್ಪುಗೆ ಇವ ಬೇಕು. ನಂಗೆ ನನ್ನ ಜೊತೆ ಆಟ ಆಡೋಕ್ಕೆ ಯಾರೂ ಇಲ್ಲ. ಗುಂಡುನಾದ್ರೂ ಕರ್ಸ್ ಮಮ್ಮಿ ಊರಿಂದ ಅಂತ ಹೇಳ್ತಾ ಇದ್ದ. ಸೊ ಅವನು ಕೂಡ ತುಂಬ ಖುಷಿ ಪಟ್ಟ ಮಕ್ಕಳ ಜೊತೆ. ಅವ ಇದ್ದಂದರೆ ಫುಲ್ ಮನೆಯೆಲ್ಲ ತುಂಬ್ದಂಗಿರುತ್ತೆ. ಹಾಗಾಗಿ ಒಂದು 3 ಡೇಸ್ ಊರಿಂದ ಕರೆಸ್ಕೊಂಡೆ. ಸೊ ಹಾಗಾಗಿ ಇವಾಗ ಬರುವಾಗ ಏನೆಲ್ಲ ತೊಗೊಂಬಂದಿದ್ದಾರೆ ಅದನ್ನು ತೋರಿಸ್ತೀನಿ. ಇದು ಬಂದು ಬೇಳೆ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಬೇಳೆ ತರಿಸ್ಕೊಂಡಿದ್ದೀನಿ ಊರಿಂದ. ನನ್ನ ಹತ್ರ ಖಾಲಿಯಾಗಿತ್ತು. ನಮ್ಮ ಅತ್ತೆಗೆ ಫೋನ್ ಮಾಡಿ ಹೇಳಿದ್ದೆ ಬೇಳೆ ಕೊಟ್ಟು ಕಳಿಸು ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಬೇಳೆ ತೊಗೊಂಬಂದಿದ್ದಾರೆ. ಒಂದು 2 ಸೇರು ಇರ್ಬೋದು ಮೋಸ್ಟ್ಲಿ. ಆ್ಯಂಡ್ ಇದು ತೊಗರಿ ಬೇಳೆ ಅಂತ ಅನ್ಸುತ್ತೆ. ಸ್ವಲ್ಪ ತೊಗರಿ ಬೇಳೆ ಇದು ಇದೆ. ಆ್ಯಂಡ್ ಸೋಡಾ, ಇದು ಹಸಿ ಹಿಂಡಿ. ಆ್ಯಂಡ್ ಇದು ಪಲ್ಯ, ಡಬ್ಬು ಮೆಣಸಿನ್ಕಾಯಿ. ಆ್ಯಂಡ್ ನನಗೆ ಪುಂಡಿ ಪಲ್ಯ ತಿನ್ಬೇಕಂತ ಅನಿಸಿತ್ತು. ಬಟ್ ಬರುವಾಗ ಪುಂಡಿ ಪಲ್ಯ ತೊಗೊಂಬಂದ್ರು, ತುಂಬ ಚಲೋ ಆಯಿತು. ಆ್ಯಂಡ್ ಹೋಳಿಗೆ, ಗೆಣಸಿನ ಹೋಳಿಗೆ ಆ್ಯಂಡ್ ಚಪಾತಿ. ಸೊ ಸ್ವಲ್ಪ ಹಾಲಿದೆ. ಆ್ಯಂಡ್ ಇದು ಮೊಸರು ಅಂತ ಇದಿಷ್ಟು ಮೊಸರು. ಆ್ಯಂಡ್ ರೊಟ್ಟಿ. ಸೊ ರೊಟ್ಟಿ ತೊಗೊಂಬಂದ್ರು. ರೊಟ್ಟಿ ತೊಗೊಂಬಂದ್ರು. ಇಲ್ಲಿ ಇಳಿತಿ. ಯಾರು ಬರೋತಿ? ಬರೋತಿಪ್ಪ ಅದು ಹೊರಗೋತಿ. ನೀ ಕುಡಿತಿ, ಹೂ ಕುಡಿತಿ. ಇದು ಬಾಟಲ್ ಯಾರ್ದು? ಯಾರ್ದಿದು ಬಾಟಲ್? ಯಾರ್ದಿದು? ನಿಂದು? ಯಾವಾಗ ತಗೊಂಡಿ? ಅತ್ತಿ ಅತ್ತಂದ ಭಾರಿ ಹುಷಾರಿ. ಈಗಿನ ಮಕ್ಕಳಿಗೆ ಏನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಯಾರು ತೊಗೊಂಬಂದ್ರು, ಯಾರು ಇಸ್ಬಿಟ್ರು, ಯಾರು ಊಟ ಮಾಡಿಸಿದ್ರು, ಯಾರು ಮಲಗಿಸಿದ್ರು ಎಲ್ಲ ಹೇಳ್ತಾರೆ ಈಗಿನ ಮಕ್ಕಳಂತೂ. ಬಟ್ ಅವಾಗೆಲ್ಲ ಹಂಗೆಲ್ಲ ಇರಲಿಲ್ಲ. ಯಾರೋ ಊಟ ಮಾಡಿಸ್ತಿದ್ರು, ಮಲಗಿಸ್ತಿದ್ರು, ಅಷ್ಟೊಂದೇನು ನೆನ್ಪಿಟ್ಕೊಳ್ತಿರ್ಲಿಲ್ಲ. ಬಟ್ ಇವಾಗಿನ ಮಕ್ಕಳು ಹಾಗಲ್ಲ. ನೋಡು, ಅವನ ವಯಸ್ಸಿನ ತಕ್ಕ ಅವನ ವಯಸ್ಸೇನು ಎಲ್ಲ ಮಮ್ಮಿನೇ ಮಾಡ್ತಾರೆ ಅಂತ ಹೇಳ್ತಾರೆ ಎಷ್ಟೋ ಮಕ್ಕಳು. ಇದು ಕುಡಿಯೋದಿತ್ತು. ಎಲ್ಲನೂ ಮಮ್ಮಿ 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 ಅಂತಿರ್ತಾರೆ. ಬಟ್ ಇವನು ಆಗಲ್ಲ. ಯಾರು ತೊಗೊಂಬಂದ್ರೆ ಅವ್ರ ಹೆಸರು ಹೇಳ್ಬಿಡ್ತಾನೆ. ಇಲ್ಲಿ ಕುಡಿ, ಇಲ್ಲಿ ಕುಡಿ ಕುಡಿ. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ಐಟಮ್ಸ್ ತೊಗೊಂಬಂದರು. ಇವತ್ತೇನಂದರೆ ನೈಟ್ ಅಡುಗೆ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಇದೆ. ಆ್ಯಂಡ್ ಏನೂ ಮಾಡೋ ಆಗಿಲ್ಲ. ಸೊ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ತರಕಾರಿ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಹೋಗಿ. ಸೊ ಇವಾಗ 5 o'clock ಆಗ್ತಾಯಿದೆ. ಬಟ್ ನಾನು ಹೋಗಿ ತರಕಾರಿ ತೊಗೊಂಡು ಬರೋದಕ್ಕೆ 1.5 hour ಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಸೇರಿಬಿಟ್ಟು ಸ್ವಲ್ಪ ವಾಕ್ ಹೋದಂಗೆ ಆಗುತ್ತೆ. ಆ್ಯಂಡ್ ತರಕಾರಿ ಕೂಡ ತೊಗೊಂಬಂದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಹೊರಟಿದ್ದೀವಿ. ಇವನು ಇದ್ನಂದರೆ ಮುಗಿದು ಹೋಯ್ತು ನಮಗೆ. ಫುಲ್ ಏನಂದರೆ ಮನೆ ಫುಲ್ಲು ಗಲಾಟೆ. ಸೊ ಗೈಸ್, ಇದೆಲ್ಲ ಎತ್ತಿಡಬೇಕು ಇವಾಗ. ಎತ್ತಿಟ್ಬಿಟ್ಟು ಆ್ಯಂಡ್ ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ಕೂಡ ತೊಳಿಬೇಕು. ಆ್ಯಂಡ್ ಮನೆ ಕ್ಲೀನ್ ಮಾಡಬೇಕು. ಅದು ಬಿಟ್ಟರೆ ಸೊ ಏನಿಲ್ಲ. ಹಾಗಾಗಿ ಸೊ ನಾನು ಕೂಡ ಸ್ವಲ್ಪ ರೆಡಿ ಆಗಿ ಅದಾದಮೇಲೆ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಮಾಡಿ ಕೊಟ್ಟಿದ್ದಕ್ಕೆ. ಅಪ್ಪು, ಇದೊಂದು ಐಟಮ್ ಬಿಟ್ಟಿದ್ವಿಲ್ಲ, ಇದೇನಿದು? ಕುರ್ಕುರೆ ಮಸಾಲ ಪಾಪಡ್. ತಿನ್ರಿ ಮಸಾಲ ಸೆಟ್ ಬಂದೈತಿ. ಬಾಯ್ ರೀ. ಬಾಯ್ ಹೇಳು. ಬಾಯ್ ಹೇಳು. ಬಾಯ್ ಏನೋ
ಆಯ್ತು ಆಯ್ತು ಬಾಯ್. ಹ್ಞೂ ಹೋದ ನಡಿ ಬಾ. ಚೂ ಬಿಟ್ಟಾಳು ನನ್ನ ಹುಡುಗಿ ಕರಿನಾಯಿ ಚೂ ಬಿಟ್ಟಾಳು, ಕರಿನಾಯಿ ಚೂ ಬಿಟ್ಟಾಳು ನನ್ನ ಹುಡುಗಿ ಕರಿನಾಯಿ ಚೂ ಬಿಟ್ಟಾಳು. ಹಾಂ ಹಾಂ ಯಾವ ಹಾಡಪ್ಪ? ಫ್ರೆಂಡ್ಸ್ ಸಾಯಂಕಾಲ ಹೋಗಿ ತರಕಾರಿ ತರಬೇಕು ಅಂತ ಅಂದ್ಕೊಂಡೆ. ಬಟ್ ಏನಂದರೆ ಯಜಮಾನ್ರು ಬರುವಾಗ ಅಲ್ಲಿ ತರಕಾರಿ ಅವ್ರ ಆಫೀಸ್ ಹತ್ರ ತರಕಾರಿ ಮಾರ್ತಿದ್ರಂತೆ. ಚೆನ್ನಾಗಿತ್ತು, ಫ್ರೆಶ್ ಇತ್ತು ಅಂದರೆ ಅವರೇ ತೊಗೊಂಬರ್ತಾರೆ. ನಾನು ಆ್ಯಕ್ಚುಲಿ ಸ್ವಲ್ಪ ಹಣ್ಣು ತೊಗೊಂಬ ಅಂತ ಹೇಳಿದ್ದೆ. ಬಟ್ ಇಲ್ಲಿ ತೊಗೊಳ್ಳೋ ಹಣ್ಣಿಗೂ ಅವ್ರ ಆಫೀಸ್ ಹತ್ರ ತೊಗೊಳ್ಳೋ ಹಣ್ಣಿಗೂ ತುಂಬಾ ವ್ಯತ್ಯಾಸ ಇದೆ. ಇನ್ನೊಂದು ಅಮೌಂಟ್ ಜಾಸ್ತಿ ಇರುತ್ತೆ, ಬಟ್ ಏನು ಹೇಳ್ತೀವಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಹಳ್ಳಿಯಿಂದ ಅವರೇ ಬೆಳೆದಿರೋಂಥ ಹಣ್ಣನ್ನು ತೊಗೊಂಬಂದು ಅವ್ರ ಆಫೀಸ್ ಹತ್ರ ಮಾರ್ತಿರ್ತಾರೆ. ಹಾಗಾಗಿ ಅಲ್ಲಿಂದನೇ ತರಿಸ್ಕೊತೀನಿ ಜಾಸ್ತಿ, ನಾನು ಇಲ್ಲೇನು ತೊಗೊಂಬರಲ್ಲ. ಹಾಗಾಗಿ ಸೊ ಇವತ್ತು ತರಕಾರಿ ತೊಗೊಂಬಂದಿದ್ದಾರಂತ ನಾನು ಹೋಗ್ಬೇಕಂತ ಅಂದ್ಕೊಂಡಿದ್ನಲ್ಲ, ಹಾಗಾಗಿ ಬರುವಾಗಲೇ ತೊಗೊಂಬಂದರು. ಸೊ ತರಕಾರಿ ಬಿಡಿಸ್ತಾ ಇದ್ದೀವಿ ಇವಾಗ. ಸೊ ಹೊರಗಡೆ ಹೋಗೋ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು. ಹೊರಗಡೆ ಹೋಗಿ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಬರುವಾಗ ತರಕಾರಿ ತೊಗೊಂಬರ್ಬೇಕು ಅಂತ ಅಂದ್ಕೊಂಡೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮತ್ತೆ ನಾಳೆ. ಸೊ ಇದಿಷ್ಟು ತರಕಾರಿ ಬಿಡಿಸಿ ನೀಟಾಗಿ ವಾಶ್ ಮಾಡಿ ಇಟ್ಟು ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಆ್ಯಂಡ್ ನಾಳೆ ಎಕ್ಸಾಮ್ ಬೇರೆ ಇದೆ ಅವ್ರದ್ದು, ಅದಿಷ್ಟು ಸ್ವಲ್ಪ ಫಿನಿಷ್ ಮಾಡಬೇಕು. ಬಟ್ ಇವನು ಡ್ಯಾನ್ಸ್ ಮಾಡ್ತಾಯಿದ್ದಾನೆ ನೋಡಿ, ಡ್ಯಾನ್ಸ್. ಅವನೇ ಫೋನ್ ಆನ್ ಮಾಡಿಕೊಂಡು ಅವನೇ ಹಾಡ ಚೇಂಜ್ ಮಾಡೋದು, ಅವನೇ ಡ್ಯಾನ್ಸ್ ಮಾಡೋದು. ದಿನಾಲೂ ನಾನೇ ಓದಿಸ್ತಾ ಇದ್ದೆ, ಬಟ್ ಇವತ್ತು ನಮ್ಮ ತಂಗಿ ಓದಿಸ್ತಾ ಇದ್ದಾಳೆ. ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಅವ್ರಿಗೂ ಡೈಲಿ. ಮತ್ತೇನತ್ತ ಏನತ್ತ ಡೈಲಿ ನಾನೇ ಓದಿಸ್ತಾ ಇದ್ದೆ, ಇವಾಗ ನಮ್ಮ ತಂಗಿಗೆ ಓದಿಸ್ತಾ ಇದ್ದಾಳೆ. ಬಟ್ ಅವನು ನಾನು ಓದಿಸೋವಾಗ ಸ್ವಲ್ಪ ಹಠ ಮಾಡ್ತಾನೆ, ನಮ್ಮ ತಂಗಿ ಓದಿಸೋವಾಗ ಹಠ ಮಾಡಲ್ಲ. ಹಾಗಾಗಿ ಸೊ ಇವತ್ತು ನಾನು ಈ ಡ್ರೆಸ್ಸನ್ನು ಹಾಕೊಂಡಿದ್ದೀನಿ, ನೈಟ್ ಡ್ರೆಸ್, ನೈಟ್ ಪ್ಯಾಂಟ್. ಧರಿಸುವ ಬಟ್ಟೆ ನೀನು ಓದೋಲ್ಲ, ಓದ್ಬೇಕು ನೀನು, ಓದ್ಬೇಕಲ್ಲ. ಚಲೋ ನಾನೇ ಕೇಳ್ತೀನಿ, ನಡಿ 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 ನಾನೇ ಕೇಳ್ತೀನಿ. ಹಾಂ ಅಮ್ಮು ನಮ್ಮನೆ ಫುಲ್ ಗಲಾಟೆ ಗಲಾಟೆ ಗಲಾಟೆ, ದಿನ ಸೈಲೆಂಟ್ ಇರ್ತಿತ್ತು. ನಾನು ಅಮ್ಮು ಅಪ್ಪು ಮೂರೇ ಜನ ಇರ್ತಿದ್ವಿ. ಬಟ್ ಇವರು ಎಷ್ಟು ಗಂಟೆಗೆ 9 o'clock ಬರ್ತಿರು, ಒಮ್ಮೊಮ್ಮೆ 8 o'clock ಬರ್ತಿರು. ಬಟ್ ಇವಾಗ ಮನೆ ತುಂಬ ಫುಲ್ ಜನ. ಆ್ಯಕ್ಚುಲಿ ಹಿಂಗೆ ಇರಬೇಕು ಅಂದರೆ ಇಂಟ್ರೆಸ್ಟ್ ಬರುತ್ತೆ, ಮನೆಯಲ್ಲಿ ಇರಬೇಕು ಅಂತ ಅನಿಸುತ್ತೆ. ಏನಾದರೂ ಎಕ್ಸ್ಟ್ರಾ ಏನಾದರೂ ಕೆಲಸಗಳು ಹೊಸದು ಮಾಡಬೇಕು ಅಂತ ಅನಿಸುತ್ತೆ. ಈ ಥರನೇ ಇಷ್ಟ ಆಗುತ್ತೆ. ಬಟ್ ಒಂದು ಸ್ವಲ್ಪ ದಿನವೇ ಇರ್ತಾರೆ. ಆ್ಯಂಡ್ ಹಾಗಾಗಿ ಕೆಲವೊಂದು ಸಾರಿ ತುಂಬ ಮಿಸ್ ಮಾಡ್ಕೊಳ್ತಿರ್ತೀನಿ. ಇವನಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ. ಇವ್ ಬಂದಮೇಲೆ ನಾನು ಗಾಡಿ ಎಲ್ಲಿದೆ ಅಂತ. ಬಟ್ ಇದು ನಮ್ಮ ಅಪ್ಪು ಚಿಕ್ಕವನಿರುವಾಗ ಆಟ ಆಡ್ತಿದ್ದ. ಬಟ್ ಅವನಿಗೆ ಕೂತ್ಕೊಳ್ಳಲ್ಲ, ಅದು ಒಂದು ಕಡೆ ಇಟ್ಟಿರ್ತೀವಿ. ಬಟ್ ಇವ ಬಂದಂದರೆ ಇವ ಆಡ್ತಿರ್ತಾನೆ. ಬಟ್ ಇದು ಆಟೋಮೆಟಿಕ್ ಗಾಡಿ ಇತ್ತು, ಚಾರ್ಜಿಂಗ್ ಮಾಡಿದ್ರೆ ಆಟೋಮೆಟಿಕ್ ತಾನೇ ಹೋಗ್ತಾಯಿತ್ತು. ಒಂದು ಅರ್ಧ ಕಿಲೋಮೀಟ್ರ್ ತನಕ ಏನೋ ಹೋಗ್ತಾಯಿತ್ತು. ಇದು ಅಷ್ಟು ಚೆನ್ನಾಗಿತ್ತು, ರೋಡಿನ ಮೇಲೆ ಕರ್ಕೊಂಡು ಹೋಗ್ತಾಯಿದ್ದೆ ಅವಾಗೆಲ್ಲ. ಬಟ್ ಇವಾಗ ಸ್ವಲ್ಪ ಖರಾಬ್ ಆಗಿಬಿಟ್ಟಿದೆ ಅದು. ಸ್ವಲ್ಪ ರಿಪೇರಿ ಮಾಡಿಸ್ಬೇಕು. ಬಟ್ ಎಲ್ಲಿ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಾವು ಹೊರಗಡೆ ಹೋದಾಗ ಎಲ್ಲ ನೋಡ್ಕೊಂಡು ಬಂದಿರ್ತೀವಿ. नीचे हाँ एक हैंड में कर ले, एक ही हैंड में कर लेती हूँ. देखो अब
ಅದು ಗಾಡಿ ರಿಪೇರಿ ಮಾಡ್ಸೋದಕ್ಕೆ ನೋಡ್ಬೇಕು, ಯಾಕಂದರೆ ಅದು ಸ್ವಲ್ಪ ಇನ್ನೂ ಚೆನ್ನಾಗೇ ಇದೆ. ಒಳಗೊಂದು ಸ್ವಲ್ಪ ವೈರ್ ಏನೋ ಕಲೆಕ್ಷನ್ ಬೇರೆ ಕಡೆಗೆ ಆಗಿಬಿಟ್ಟಿರ್ಬೋದು, ಇಲ್ಲಾಂದರೆ ಕಟ್ ಆಗಿರಬೇಕು. ಅದಕ್ಕಾಗಿ ಅದು ಚಾರ್ಜ್ನೂ ಆಗ್ತಾಯಿಲ್ಲ, ತಾನೇ ಹೋಗ್ತಾಯಿಲ್ಲ. ಚಾರ್ಜ್ ಆಯಿತು ಅಂದರೆ ಸಾಂಗ್ಸ್ ಎಲ್ಲ ಬರ್ತಾಯಿತ್ತು. ಆ್ಯಂಡ್ ಇದು ಏನೋ ಕನೆಕ್ಷನ್, ಯೂಟ್ಯೂಬ್ ಕನೆಕ್ಷನ್ ಏನೋ ಕೊಟ್ಟರೆ ಸಾಂಗ್ ಎಲ್ಲ ಬರ್ತಿತ್ತು ಅದರಲ್ಲಿ. ಅವಾಗ 7 ಇಯರ್ಸ್ ಬ್ಯಾಕ್ ಇದು ತೊಗೊಂಡಿರೋದು, 7 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದೆ. ಬಟ್ ಚೆನ್ನಾಗಿದೆ ಗಾಡಿ ಮಾತ್ರ. ಅದು ಸ್ವಲ್ಪ ರಿಪೇರಿ ಮಾಡಿಸೋಣ. ರಿಪೇರಿ ಮಾಡಿಸಿ ಇಲ್ಲಿ ಕುಂತಿದ್ದಾನಲ್ಲ ಅವನಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು ಅವಾಗ 10,000 ಕೊಟ್ಟು ತೊಗೊಂಡಿದ್ದೀನಿ. ಕಾಸ್ಟ್ಲಿ ಆಯಿತು ಅವಾಗೆಲ್ಲ. ಬಟ್ ಇವಾಗೆಲ್ಲ ಕೆಲವೊಂದು ಗಾಡಿಗಳು ತುಂಬ ಚೀಪಾಗಿ ಸಿಗ್ತಾಯಿದೆ, ನೋಡ್ತಾ ಇರ್ತೀನಿ ನಾನು ಕೂಡ. ಬಟ್ ಇವಾಗ ಹೆಂಗಿದೆ ಗೊತ್ತಿಲ್ಲ, ಅವಾಗ ಮಾತ್ರ 10,000 ಏನೋ ಕೊಟ್ಟಿದ್ದೀನಿ. ಚೆನ್ನಾಗಿತ್ತು ಗಾಡಿ. ಸೊ ನೋಡೋಣ, ಅದಿಷ್ಟು ರಿಪೇರಿ ಮಾಡ್ಸೋಕ್ಕಾಯ್ತು ಅಂದರೆ ಹೊರಗಡೆ ಹೋದಾಗ ಇನ್ನೊಂದು ಸ್ವಲ್ಪ ಹುಡ್ಕಾಡ್ಬಿಟ್ಟು ರಿಪೇರಿ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಓಯ್, ಗಾಡಿ ಮೇಲೆ ಕೂತು ಮೊಬೈಲ್ ನೋಡ್ಲತ್ತಿದ್ದಿ? ಏ ಅಪ್ಪು, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ. ಬಾಯ್. ಕಿಂಗ್ ಮಾಡಪ್ಪು, ಕಿಂಗ್ ಮಾಡು, ಕಿಂಗ್ ಮಾಡ್ತಾನೆ. ಕಿಂಗ್ ಅಂದ್ರೆ ಟು ಕಿಲಿಕಿಲಿಗೆ ಟು. ಫೋನ್ ಇತ್ತು ಅಂದ್ರೆ ಮುಗಿದೋಯ್ತು. ಎಷ್ಟೋತನ ಎಷ್ಟು ಹಠ ಮಾಡ್ದ. ಒಂದು ಗ್ಲಾಸ್ ಹಾಲು ಕಾಸಿ, ಸ್ವಲ್ಪ ಕಾಸಿಲ್ಲ, ಅದು ಅವಾಗಲೇ ಕಾಸಿರೋದು, ಅದಕ್ಕೆ ಸ್ವಲ್ಪ ಚಹಾ ಹಾಕಿ ಏನೋ ಸ್ವಲ್ಪ ಹಾಲದೊಳಗಡೆ ಕೊಟ್ಟಿದ್ದೀವಿ. ಯಾಕಂದರೆ ಅವ್ನು ಹಂಗೆ ಕುಡಿಯೋದಂತೆ. ಅವನು ಎಷ್ಟೋತನ ಹಠ ಮಾಡ್ದ ಅಂದರೆ ಸಿಕ್ಕಾಪಟ್ಟೆ ಹಠ ಮಾಡ್ದ. ಅವನೇ ಕುಡಿತಾನಂತೆ ಗ್ಲಾಸ್ ಹಿಡ್ಕೊಂಡು. ಅವ್ರ ಮಮ್ಮಿಗೆ ಕೂಡ ಕೈ ಹಿಡಿಯೋದಕ್ಕೆ ಬಿಟ್ಟಿಲ್ಲ. ಇಷ್ಟೊತ್ತನ ಅವನಿಗೆ ರಂಬಿಸಿ ಅದಿಷ್ಟು ಹಾಲು ಕುಡಿಸಿ ಬಿಡಬೇಕು ಅಂದರೆ ರಾಮಾಯಣ ಆಯಿತು ಅವನ ಜೊತೆ. ಮುಂದೆ ಸರಿ ಹೋಗ್ಬೋದು. ಬಟ್ ಇಷ್ಟು ಹಠ ಮಾಡ್ತಾನೆ, ಇಷ್ಟು ಜಿದ್ದಿದ್ದಾನೆ. ಬಟ್ ಇನ್ನೂ ಒಂದು ಒಬ್ಬನೇ ಆಟ ಆಡ್ತಾನೆ. ಅವನಿಗೆ ಇವರೇ ಬೇಕು ಅವರೇ ಬೇಕಂತೇನಿಲ್ಲ. ಅವನೇ ತಂತಾನೇ ಕೆಲವೊಂದು ಆಟ ಸಾಮಾನುಗಳೆಲ್ಲ ತೊಗೊಂಬಂದು ಆಟ ಆಡ್ತಾ ಇರ್ತಾನೆ. ಬಟ್ ಏನಂದರೆ ಅವ್ರ ಅಮ್ಮ ಕಾಣಿಸ್ಬೇಕು ಎದುರಿಗೆ, ಅದು ಬಿಟ್ಟರೆ ಏನಿಲ್ಲ. ಅವನು ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಅದು ತೋರಿಸ್ತೀನಿ ಇದು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಹಾಲು ಕುಡಿಸಿದ್ದೀನಿ. ಮತ್ತು ಯಾವಾಗ ಹೇಳ್ತಾ ಗೊತ್ತಿಲ್ಲ ಅವನದು. ಈ ಸದ್ಯಕ್ಕಂತೂ ಸೈಲೆಂಟ್ ಆಗಿದ್ದಾನೆ. ಟೇಬಲ್ಗೆ ಹೋಗಿ ಹೆಂಗಿದಪ್ಪ? ಇವತ್ತು ನಗ್ಲತ್ತಿರಲ್ಲ. ಸಾಕು ಸಾಕು ಸಾಕು. ಏನು ಮಾಡತ್ತೀರಿ? ಆಡ್ಲತ್ತೀರಿ? ಮೂಗರ್ಸ್ಕೊ ನಿನ್ನ ಅಂಗಿ ತೊಗೊಂಡು ಒರ್ಸ್ಕೊ, ನಿನ್ನ ಅಂಗಿಲ ಒರ್ಸ್ಕೊ. ರೇಷ್ಮೆ ಹಿಡಿತಾರಲ್ಲ ತಿನ್ನಲ್ಲ, ನಾಯಿಗೆ ಹೇಗೆ ಬರ್ತಾನ ಹೋಯ್ದು. ಹೌದಲ್ಲ? ಅದನ್ನು ಒಂದು ಜಾಗ್ರತೆ ಬರ್ತಾವ. ಏನು ತಿನ್ನಕ್ಕಿರ್ಲಿಲ್ಲ ಅಂದ್ರೆ ಇದ್ದು ತಿನ್ಬೇಕಾಗ್ತದೆ. ಅದಕ್ಕೆ ಅನ್ನ ಮೇಡ್ಲಾಗತ್ತಾನೆ. ಅದು ಇದು ಜಾಸ್ತಿ ತಿನ್ಸ್ಬಾರ್ದಿನ ಅಂತಾನೆ ಹೊರಗೆ ಕರ್ಕೊಂಡು ಹೋಗ್ತಾರೆ. ಯಾರೋ ಒಂದು ಬಿಸ್ಕಿಟ್ ಗಳಿಸ್ದೆ, ಚಿಪ್ಸ್ ಗಳಿಸ್ದೆ, ಕುರ್ಕುರೆ ಅದೇ ತಿಂದು ಕೂತ್ ಬಿಡ್ತಾನೆ. ಏನು ಹತ್ತಬೇಕು? ಕಾಲು ಹತ್ತಬೇಕು. ಕಾಲತ್ತು ಶಿನ್ನು, ಕಾಲತ್ತು ಶಿನ್ನು, ಕಾಲತ್ತು. ಹಾಂ, ಕಾಲು ಹತ್ತಬೇಕು. ಎಲ್ಲಿ ಹತ್ತಬೇಕಪ್ಪ ಅಕ್ಕ? ಅಕ್ಕ ಕಾಲು ಎಲ್ಲಿ ಹತ್ತಬೇಕು? ಎಲ್ಲಿ ಹತ್ತಬೇಕು ಬಂಗಾರ? ಅಲ್ಲಿ ಎಲ್ಲಿ ಕಾಲು ಕೊಡು. ಕಾಲು ಹಾಂ.
ಫ್ರೆಂಡ್ಸ್ ಇವತ್ತು ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ಅಪ್ಪು ಕಾಲು ಬೇನ ತೋರಿಸ್ರೇನು. ಸೊ ಇದೊಂಥರ ಎಕ್ಸಸೈಸು. ಮಕ್ಕಳು ನೈಟ್ ಟೈಮ್ ಮಲ್ಕೊಳ್ಳಿಲ್ಲ ಅಂತಂದರೆ ಈ ಥರ ಇಬ್ಬರು ಬಿಡಬೇಕು. ಅದಾದಮೇಲೆ ಚೆನ್ನಾಗಿ ಆಟಾಡ್ತಾರೆ. ಆಟಾಡಿ ಸುಸ್ತಾಗಿ ಆಗಿ ಏನಾಗುತ್ತಂದ್ರೆ ಹಶು ಆಗಿಬಿಡುತ್ತೆ. ಹಶು ಆದಮೇಲೆ ಊಟ ಮುಗಿಸ್ಕೊಂಡು ಮಲ್ಕೊಳ್ತಾರೆ. ಓನಿ ಅಪ್ಪು. ನಮ್ಮ ಅಮ್ಮಗೆ ಈ ಥರ ಚಿಕ್ಕ ಚಿಕ್ಕ ಮಕ್ಕಳಂದರೆ ತುಂಬ ಇಷ್ಟ. ಅವಳು ಅವ್ರ ಜೊತೆ ಚೆನ್ನಾಗಿ ಆಟಾಡ್ತಾಳೆ. ಬಟ್ ಕೇರಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾಳೆ ಅವಳು. ಎಲ್ಲೂ ಬೀಳಕ್ಕೆ ಬಿಡಲ್ಲ, ಏನು ಹಾನಿ ಮಾಡಲ್ಲ. ಅಪ್ಪು ಅಪ್ಪು ಅಯ್ಯಯ್ಯೋ ಅಯ್ಯಯ್ಯೋ ಬಿದ್ದ. ಸೊ ಫ್ರೆಂಡ್ಸ್, ಇಷ್ಟೊತ್ತನ ಊಟ ಆಯಿತು. ಊಟ ಕೂಡ ಮುಗಿಸ್ಕೊಂಡ್ವಿ. ಇವಾಗ ಟೈಮು 10:30 ಏನೋ ಆಗ್ತಾಯಿದೆ. ಸೊ 11 o'clock ಆಗ್ತಾಯಿದೆ. ಸೊ ಎಲ್ಲರೂ ಮಕ್ಕೊಂಡಿದ್ದಾರೆ. ಆ ಕಡೆ ಬೆಡ್ರೂಮಲ್ಲಿ ಅಪ್ಪು, ಅಮ್ಮು ಆ್ಯಂಡ್ ನಮ್ಮ ಗುಂಡು ಆ್ಯಂಡ್ ನಮ್ಮ ಮೊಯ್ನಿ ಕೂಡ ಮಲ್ಕೊಂಡಿದ್ದಾರೆ. ಬಟ್ ಇವಾಗ ನಾನು ಅಲ್ಲೇ ಮಲ್ಕೋತೀನಿ. ಯಾಕಂದರೆ ಮಂಚ ದೊಡ್ಡದಿದೆ, ಸಾಕಾಗಲಿಲ್ಲ ಅಂತಂದರೆ ಸೊ ಹೊರಗಡೆ ಅಥವಾ ಇಲ್ಲಿ ಕೆಳಗಡೆ ಹಾಸ್ಕೊಂಡು ಮಲ್ಕೊಳ್ತೀವಿ ನಾನು ನಮ್ಮ ತಂಗಿ. ಸೊ ಗಾಯ್ಸ್, ಹಾಗಾಗಿ ಸೊ ಜಾಸ್ತಿ ಮಾತಾಡೋಗಿಲ್ಲ. ಸ್ವಲ್ಪ ಮಾತಾಡಿದ್ರು ಅವನು ಎದ್ದೇಳ್ತಾನೆ. ಅವನಿಗೊಂಚೂರು ಡಿಸ್ಟರ್ಬೆನ್ಸ್ ಇರಬಾರ್ದು. ಅವನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಹಠ ಮಾಡ್ತಾನೆ ನಿದ್ದೆಗಣ್ಣಲ್ಲಿ. ಹಾಗಾಗಿ ನಾನು ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಗಾಯ್ಸ್, ಹಾಗಾಗಿ ಇವತ್ತಿನ ವ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ವ್ಲಾಗೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.